ಇನ್ನು ಬೆಳಗಾವಿಯಲ್ಲಿ ನಡೆದಿರುವಂತಹ ಒಂದು ಪುಂಡರ ಅಟ್ಟಹಾಸದ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ತ್ರಿಕೋನ ಪ್ರೇಮ ಕಥೆ ಇಲ್ಲಿ ಪುಂಡಾಟದಲ್ಲಿ ಒಂದು ಅಂತ್ಯವಾಗಿರುವಂತದ್ದು. ತ್ರಿಕೋನ ಪ್ರೇಮ ಕಥೆ ಮನೆಗಳಿಗೆ ನುಗ್ಗಿ ಪುಂಡರು ದಾಂಧಲೆಯನ್ನ ಮಾಡಿದ್ದಾರೆ. ಗ್ರಾಮದ 4 ಮನೆಗಳ ಮೇಲೆ ಕಲ್ತೂರಾಟ ಮಾಡಿದ್ದಾರೆ. ಅಲ್ಲಿರುವಂತಹ ವಾಹನಗಳನ್ನ ಪುಡಿಗಟ್ಟಿದ್ದಾರೆ. ಹೊಸ ವರ್ಷದ ರಾತ್ರಿ ಪ್ರೀತಿ ವಿಚಾರಕ್ಕೆ ಇಬ್ಬರು ಯುವಕರು ಗಲಾಟೆ ಮಾಡ್ಕೊಂಡಿದ್ದಾರಂತೆ. ಒಬ್ಬ ಯುವತಿ, ಇಬ್ಬರು ಯುವಕರು ಸಿನಿಮೆಯ ರೀತಿಯಲ್ಲಿ ಗ್ರಾಮಕ್ಕೆ ನುಗ್ಗಿ ಒಬ್ಬ ಯುವಕನ ಕಡೆಯವರು ಇನ್ನೊಬ್ಬ ಯುವಕನ ಮನೆಗೆ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಬೆಳಗಾವಿಯ ನಾವಗೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಾಜಿ ಮತ್ತು ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಮನೆ ಮೇಲೇನೆ ಇಲ್ಲಿ ದಾಳಿ ನಡೆದಿದೆ. ರಾತ್ರಿ ಗ್ರಾಮಕ್ಕೆ ನುಗ್ಗಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಮುಸುಗುಧಾರಿ ಗ್ಯಾಂಗ್ ಅಂತೆ. ಸೊ ಬರೀ ಇವರು ಬರಿಗೈಯಲ್ಲಿ ಬಂದಿರುವಂಥವರಲ್ಲ, ಬಂದೂಕ್ ಹಿಡ್ಕೊಂಡು ಬಂದಿದ್ರು, ತಲವಾರ್ ಕೂಡ ಹಿಡ್ಕೊಂಡು ಬಂದಿದ್ರಂತೆ ಈ ಪುಂಡರ ಗ್ಯಾಂಗ್. ಸೊ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ. ಅದ್ರ ಜೊತೆಗೆ ಮನೆ ಮುಂದೆ ನಿಲ್ಲಿಸಿದಂಥ ಒಂದು ವಾಹನಗಳೇನಿತ್ತಲ್ಲ, 3 ಕಾರ್ಗಳು, 6 ಬೈಕು, ಇವನ್ನೆಲ್ಲವನ್ನೂ ಕೂಡ ಜಖಂಗೊಳಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು ನೋಡಿ, ಕಿಟಕಿ ಗಾಜುಗಳು ಎಲ್ಲವೂ ಕೂಡ ಪುಡಿ ಪುಡಿಯಾಗಿದೆ. ಹಾಗೆ ಕಾರ್ಗಳು, ಮನೆ ಮುಂದೆ ನಿಲ್ಲಿಸಿದಂಥ ಒಂದು ಕಾರ್, ಅದರ ಮೇಲೆ ಕಲ್ಲೆತ್ತು ಹಾಕಿದ್ದಾರೆ. ಅದರ ವಿಂಡ್ಶೀಲ್ಡ್ ಎಲ್ಲವನ್ನೂ ಕೂಡ ಹೊಡೆದಾಕಿದ್ದಾರೆ. ಜೊತೆಗೆ ಬೈಕ್ಗಳನ್ನ ಕೂಡ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಈಗಾಗಲೇ ಜಖಂಗೊಳಿಸಿ ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಜನರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ನೋಡಿದ್ರೆ, ಒಬ್ಬ ಯುವತಿಯನ್ನ ಇಬ್ಬರು ಯುವಕರು ಇಲ್ಲಿ ಪ್ರೀತಿಸ್ತಾ ಇದ್ದಾರಂತೆ ಅಂತ ಹೇಳಿದ್ರೆ ಒಂದು ರೀತಿ ಇದು ಟ್ರಯಾಂಗಲ್ ಲವ್ ಸ್ಟೋರಿ. ಸೊ ಒಬ್ಬ ಯುವಕನ ಮನೆಯವರಿಗೆ ಬೆದರಿಕೆಗಳು ಬರ್ತಾ ಇದ್ವು. ಅದ್ರ ಜೊತೆಗೆ ರಾತ್ರಿ ನುಗ್ಗಿ ಇನ್ನೊಬ್ಬ ಯುವಕನ ಕಡೆಯವರು ಸುಮಾರು 30 ಜನ ಸೇರ್ಕೊಂಡು ಹೋಗಿ ಈ ರೀತಿಯಾಗಿ ಗಲಾಟೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಕಂಪ್ಲೇಂಟ್ ಕೂಡ ಆಗಿದೆ. ಪ್ರೀತಿ ವಿಚಾರಕ್ಕೆ ಸಂಭವಿಸಿರುವಂತಹ ಗಲಾಟೆ ಇದು. पंचवीस तीस माणसं ಇದ್ರಿ ಅವ್ರು. ಮತ್ತು ಅವ್ರ ಕೈಯಾಗ ರಾಡ ಬಾಲೆ ಏನೇನು ತೊಗೊಂಬಂದಾರು. ಮತ್ತು ಅಂಜಿಕೆ ಹಾಕ್ಯಾಸ್ ನಾವು ಹುಡುಗರ್ಗನ ಬಿಟ್ಟಿಲ್ರಿ. ನಾವು ಮತ್ತು ನಮ್ಮ ತಮ್ಮಗನ ಬಿಟ್ಟಿಲ್ರಿ ನಾವು ಹೊರಗೆ. ಆ ಹುಡುಗರಿಗೆ ಗೊತ್ತನ ಇಲ್ಲಿ ಇವ್ರದ್ದು. ಬೆಳಗಾವ್ ತಗೊಂಡ್ ಹೋಗಿದಾರ. ರಾತ್ರಿನ ದವಾಖಾನೆ ಹೋಗಿದ್ದು ನಮ್ಗೆ ಗೊತ್ತ ಇಲ್ರಿ ಅದ. ಮತ್ತು ಇದು ನೋಡ್ರ ಇವ್ರು ಎಲ್ಲಾರು ಬಂದಾರು. ಮತ್ತೆ ಏನ್ ಮಾಡೋದ್ರಿ, ಆ ಹುಡುಗರು ಯಾತ್ರಾಗನ ಇರಂಗಿಲ್ರಿ ಖರೆ ಅಂದ್ರ. ಇಲ್ಲಿ ಬೆಳಗಾವಿ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಾವಗೆ ಗ್ರಾಮ ಅಂತ ಒಂದು ಬರುತ್ತೆ. ಈ ನಾವಗೆ ಗ್ರಾಮದಲ್ಲಿ ಒಂದು ಬಾದರ್ವಾಡಿ ಊರಿನ ಒಂದಷ್ಟು ಜನ ಯುವಕರು ಬಂದು ಇಲ್ಲಿ ಗಲಾಟೆ ಮಾಡಿದ್ದು ಒಂದಷ್ಟು ಮಾಹಿತಿ ಬಂದಿರುತ್ತೆ ನಮಗೆ. ಮಾಹಿತಿ ಬಂದಿದ್ದ ಕೂಡಲೇ ನಮ್ಮ ಪೊಲೀಸವರು ಸ್ಥಳಕ್ಕೆ ಭೇಟಿ ನೀಡಿರ್ತಾರೆ. ಭೇಟಿ ನೀಡಿದ ತಕ್ಷಣ ನಮಗೆ ಮಾಹಿತಿ ಎಲ್ಲ ಗೊತ್ತಾದ್ಮೇಲೆ ಮೇಲಧಿಕಾರಿಗಳೆಲ್ಲನೂ ಇಲ್ಲಿ ಬಂದು ಮತ್ತು ಬೇರೆ ಇನ್ಸ್ಪೆಕ್ಟರ್ಸು ಕರೆಸಿದ್ದೀವಿ. ನಮಗೆ ಇಲ್ಲಿ ಊರಿನ ಜನರು ಮತ್ತು ಇಲ್ಲಿ ಯಾರಿಗೆ ತೊಂದರೆ ಆಗಿದೆ ಅವ್ರಿಗೆ ಮಾತಾಡಿಸಿದಾಗ ಅವರು ಒಂದಷ್ಟು ಜನ ಯುವಕರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಮಾಹಿತಿ ನಮಗೆ ಸಿಕ್ಕಿದ ಮೇಲೆ ನಾವೊಂದು 3 ತಂಡ ಮಾಡಿದ್ದೀವಿ. 3 ತಂಡ ಮಾಡಿ ಯಾರು ಇದ್ರ ಹಿಂದೆ ಇದ್ದಾರೋ ಅವ್ರಿಗೆ ವಶಕ್ಕೆ ಪಡಿಸ್ಕೊಳ್ಲಿಕ್ಕೆ ನಾವು ಆಲ್ರೆಡಿ ನಮ್ಮ ತನಿಖೆ ನಡೀತಿದೆ ಮತ್ತು ಕಾರ್ಯ ನಡೀತಿದೆ. ಸೊ ಈ ನಿಟ್ಟಲ್ಲಿ ನಮ್ಮದು ಆಗುತ್ತೆ. ಮುಂದಿನ ಈ ಹುಡುಗರು ಸಿಕ್ಕಿದ ಮೇಲೆ ಯಾವ ಕಾರಣಕ್ಕಾಗಿದೆ ಏನು ಅಂತ ಹೇಳಿ ನಮಗೆ ಸ್ಪಷ್ಟನೆ ಸಿಕ್ಕಿದ ಮೇಲೆ ನಾವು ತನಿಖೆ ಮುಂದುವರಿಸ್ತೀವಿ. ಸ್ಪಾಟಿಗೆ ಬಂದು ನೋಡಿದಾಗ ಒಂದು ಮನೆಗೆ ಹೋಗಿದ್ದೆ. ಅಲ್ಲಿ ಮನೆ ಮೇಲೆ ಒಂದು ಸ್ವಲ್ಪ ಕಲ್ತೂರಾಟ ಆಗಿದೆ. ಕಲ್ತೂರಾಟ ಆಗಿ ಒಂದು ಸ್ವಲ್ಪ ಕನ್ನಡಿ ಮನೆದು ಮಿರರ್ಸ್ ಮತ್ತು ವಿಂಡೋಸ್ದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಮತ್ತು ವೆಹಿಕಲ್ನು ಒಂದು ಇನೋವಾ ಕಾರ್ ನಿಂತಿದ್ದು, ಅದಕ್ಕೂ ಡ್ಯಾಮೇಜ್ ಆಗಿದೆ. ಸೊ ಇದು ಭಾಳ ಗಂಭೀರವಾಗಿ ನಾವು ತೊಗೊಂಡು ತನಿಖೆ ಮುಂದುವರಿಸಿದ್ದೀವಿ. ಮತ್ತು ಯಾರು ಇದರಿಂದ ಇರ್ತಾರೋ ಅವ್ರಿಗೆ ನಾವು ವಶಕ್ಕೆ ತೊಗೊಂಡು ಕಾನೂನು ರೀತಿ ಇದು ಮಾಡ್ತೀವಿ. ಇಲ್ಲಿ ಆಲ್ರೆಡಿ ನಾವು KSRPನೂ ತಂದಿದ್ದೀವಿ, KSRPನೂ ಬಿಟ್ಟಿದ್ದೀವಿ. ಮತ್ತು